ಎಚ್ಎಸ್ಆರ್ಪಿ ನಂಬರ್ ಪ್ಲೇಟ್ ಅಳವಡಿಸಲು ಸೆಪ್ಟೆಂಬರ್ 15 ಕೊನೆಯ ದಿನವಾಗಿದೆ. ಎಚ್ಎಸ್ಆರ್ಪಿ ನಂಬರ್ ಪ್ಲೇಟ್ ಅಳವಡಿಸದಿದ್ದಲ್ಲಿ ಮೊದಲಿಗೆ 500 ರೂಪಾಯಿ, ನಂತರ 1,000 ರೂಪಾಯಿ ದಂಡ ವಿಧಿಸಲಾಗುತ್ತೆ. 3ನೇ ಬಾರಿ ವಾಹನವನ್ನೇ ಸೀಸ್ ಮಾಡಲಾಗುತ್ತೆ. ರಾಜ್ಯದ 2 ಕೋಟಿ ವಾಹನಗಳ ಪೈಕಿ ಇದುವರೆಗೆ 51.5 ಲಕ್ಷ ವಾಹನಗಳಿಗೆ ಮಾತ್ರ ಎಚ್ಎಸ್ಆರ್ಪಿ ಅಳವಡಿಕೆಯಾಗಿದೆ. ಸೆಪ್ಟೆಂಬರ್ 5ರೊಳಗೆ ಕೆಇಎ ಸೀಟ್ ದಾಖಲಾತಿಗೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಡೆಡ್ಲೈನ್ ನೀಡಿದೆ. ಹಬ್ಬ ಹಾಗೂ ಕಡಿಮೆ ಅವಧಿ ಹಿನ್ನೆಲೆ ದೂರದೂರಿನಿಂದ ಬಂದ ಪೋಷಕರು ಪರದಾಡ್ತಿದ್ದಾರೆ. ಕೆಇಎನಲ್ಲಿ ಸರ್ವರ್ ಸಮಸ್ಯೆ ಉಂಟಾಗ್ತಿದೆ. ಸೆಪ್ಟೆಂಬರ್ 5 ಬೆಂಗಳೂರಿಗೆ ಬಂದು ಚಲನ್ ಪಡೆದು ಬ್ಯಾಂಕ್ಗೆ ಹಣ ಕಟ್ಟಿ ಮತ್ತೆ ಕಾಲೇಜಿಗೆ ಹೋಗಿ ದಾಖಲಾತಿ ಪಡೆದುಕೊಳ್ಳುವುದು ಕಷ್ಟವಾಗಿದೆ ಅಂತ ಬೇಸರ ಹೊರಹಾಕಿದ್ದಾರೆ. ರಾಜಧಾನಿಯಲ್ಲಿ ಗುಂಡಿ ಗಂಡಾಂತರಕ್ಕೆ ಮುಕ್ತಿ ಇಲ್ಲದಂತಾಗಿದೆ. ರಸ್ತೆ ಗುಂಡಿಗಳನ್ನು ಸರಿಪಡಿಸಿ ಅಂತ ಪಾಲಿಕೆಗೆ ಚಾಟಿ ಬೀಸಿದ್ದ ಹೈಕೋರ್ಟ್ ಆವರಣದಲ್ಲೇ ಗುಂಡಿಗಳು ಬಾಯಿ ತೆರೆದಿವೆ. ವಿಧಾನಸೌಧದ ಕಡೆಯಿಂದ ಕಬ್ಬನ್ ಪಾರ್ಕ್ ಮೂಲಕ ಸಾಗೋ ರಸ್ತೆಯಲ್ಲಿ ಡಾಂಬರು ಕಿತ್ತು ಬಂದಿದ್ದು ಗುಂಡಿ ಬೀಳ್ತಿವೆ. ಮನವಿ ಮಾಡಿದ್ರೂ ಪಾಲಿಕೆ ಗುಂಡಿ ಮುಚ್ಚಿಲ್ಲ ಅಂತ ವಕೀಲರು ಪ್ರತಿಭಟಿಸಿದ್ರು. ಮುಂದೆ ಕೋರ್ಟ್ಗೆ ಪಿಐಎಲ್ ಹಾಕಲು ರೆಡಿ ಮಾಡ್ತಿದ್ದಾರೆ.